ಒಂದು ವರ್ಷದವರೆಗೆ ಚಿನ್ನ ಖರೀದಿ ಮಾಡಬೇಡಿ ಅಂತ ಪ್ರಧಾನಿ ಮೋದಿಯವರು ಕರೆ ಕೊಟ್ಟಿದ್ದು ಮೋದಿ ಕರೆಗೆ ಜೈ ಅಂದಿದ್ದಾರೆ ಬೆಂಗಳೂರಿಗರು. ವರ್ಷದವರೆಗೆ ಚಿನ್ನ ಖರೀದಿ ಮಾಡದಂತೆ ಮೋದಿ ಕರೆ ಹಿನ್ನೆಲೆಯಲ್ಲಿ ಚಿನ್ನ ಖರೀದಿಗೆ ಮುಂದಾಗ್ತಾ ಇಲ್ಲ ಗ್ರಾಹಕರು. ವ್ಯಾಪಾರ ವಿಪರೀತ ಕುಸಿತವಾಗಿದೆ. ವ್ಯಾಪಾರವೇ ಇಲ್ಲದೆ ಕಂಗಾಲಾಗಿದ್ದಾರೆ ಚಿನ್ನದ ವ್ಯಾಪಾರಿಗಳು. ಅದರಲ್ಲೂ ಅವೆನ್ಯೂ ರೋಡ್ ಅಂತೂ ಅಲ್ಲಿ ಸಿಕ್ಕಾಪಟ್ಟೆ ಚಿನ್ನದ ಅಂಗಡಿ ಇದೆ, ಎಲ್ಲ ಖಾಲಿ. 4,000ಕ್ಕೂ ಹೆಚ್ಚು ಹೋಲ್ಸೇಲ್ ರಿಟೇಲ್ ಅಂಗಡಿಗಳು. ಚಿನ್ನದ ಅಂಗಡಿಗಳಲ್ಲಿ ಬಿಸ್ನೆಸ್ ಫುಲ್ಲು ಡಲ್. ಜನ ಎರಡು ಥರ ಚಿನ್ನದ ಇದಿರುತ್ತೆ. ಒಂದು ಅನಿವಾರ್ಯ ಸಂದರ್ಭಗಳಲ್ಲಿ ತಗೋಬೇಕಾಗಿರ್ತಕ್ಕಂಥದ್ದು, ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ನವರಂತೂ ತಗೋತಾನೇ ಇಲ್ಲ. ಏನೋ ಮದುವೆ ಮಾಡಬೇಕು, ತಾಳಿ ತಗೋಬೇಕು, ಆಯಿತು ತಗೊಳ್ಳೋಣ ಅಷ್ಟೇ, ಅದಕ್ಕೆ ಮಾತ್ರ ಒಂದು 8 ಗ್ರಾಮ್ ಚಿನ್ನ ತೊಗೊಂಡ್ರು. ಅದನ್ನು ಬಿಟ್ಟರೆ ಬೇರೆ ಯಾರೂ ತಗೋತಾ ಇಲ್ಲ. ಹಾಗಾಗಿ ಈಗ ಕಂಗಾಲಾಗ್ಬಿಟ್ಟಿದ್ದಾರೆ ಚಿನ್ನದ ವ್ಯಾಪಾರಸ್ಥರು. ಮೇಲಿನ ಆಮದು ಸುಂಕ 15% ಏರಿಕೆ ಆದ ಬಳಿಕ ಇದೀಗ ವ್ಯಾಪಾರ ಇಲ್ಲದೆ ಚಿನ್ನದ ವ್ಯಾಪಾರಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ಅದರಲ್ಲಿಯೂ ಕೂಡ ಅವೆನ್ಯೂ ರಸ್ತೆಯಲ್ಲಿರುವಂತಹ ಮಧ್ಯಮ ಕ್ರಮಾಂಕದ ಚಿನ್ನದ ಅಂಗಡಿಗಳೇನಿದ್ದಾವೆ ಅವೆಲ್ಲವೂ ಕೂಡ ಇದೀಗ ಖಾಲಿಯಾಗಿದ್ದಾವೆ. ಮದುವೆ ಸಮಾರಂಭ ಅಥವಾ ಇನ್ನಿತರ ಶುಭ ಕಾರ್ಯಗಳಿಗೆ ಹೆಚ್ಚಾಗಿ ಅವೆನ್ಯೂ ರಸ್ತೆಯಲ್ಲಿರುವಂತಹ ಸುಮಾರು ಚಿನ್ನದ ಅಂಗಡಿಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ರು, ಖರೀದಿಯನ್ನು ಮಾಡ್ತಾ ಇದ್ರು. ಈಗ ವ್ಯಾಪಾರವಿಲ್ಲದೆ ಇದೀಗ ವ್ಯಾಪಾರಿಗಳು ಒಂದು ರೀತಿಯಲ್ಲಿ ಶಾಕ್ಗೆ ಒಳಗಾಗಿದ್ದಾರೆ. ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗಾದರೂ ಕೂಡ ಇಲ್ಲಿಂದನೇ ಪರ್ಚೇಸ್ ಆಗ್ತಾ ಇತ್ತು. ಈಗ ವ್ಯಾಪಾರ ಇಲ್ಲದೆ ಒಂದು ರೀತಿಯಲ್ಲಿ ಅತಂತ್ರ ಸ್ಥಿತಿಗೆ ತಲುಪಿದ್ದಾರೆ. ಸೊ ಹೀಗೆ ಇದು ದೀರ್ಘಕಾಲದವರೆಗೆ ಹೋದರೆ ಹೇಗೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಶಾಪ್ನ ಮುಂಭಾಗದ ದೃಶ್ಯಗಳನ್ನು ತೋರಿಸ್ತೇನೆ. ಸೊ ಇಲ್ಲಿಗೆ ಸಹಜವಾಗಿ ಏನು ಬೇರೆ ಬೇರೆ ಭಾಗಗಳಿಂದ ಬಂದು ಪರ್ಚೇಸಿಂಗನ್ನು ಮಾಡ್ತಾ ಇದ್ರು. ಅವ್ರಿಗೆ ಬೇಕಾಗಿರುವಂಥ ಡಿಸೈನ್ಸ್ಗಳನ್ನು ಮಾಡಿಸ್ಕೊಡೋದಕ್ಕೆ ಆರ್ಡರನ್ನು ಮಾಡಿ ಹೋಗ್ತಾ ಇದ್ರು. ಆದರೆ ಇವತ್ತು ಅದು ಯಾವುದು ಕೂಡ ಆಗ್ತಾ ಇಲ್ಲ. ಬರುವಂತಹ ಗ್ರಾಹಕರ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಸೊ ಹೀಗಾಗಿ ಅಕ್ಕಪಕ್ಕದ ವ್ಯಾಪಾರಿಗಳೇನಿದ್ದಾರೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದಾರೆ. ಮುಂದೇನು ಮಾಡಬೇಕು? ಸೊ ನಮ್ಮ ಒಂದು ಬಿಸ್ನೆಸ್ ಹೊಡೆತಕ್ಕೆ, ಅಂದರೆ ನಮ್ಮ ಬಿಸ್ನೆಸ್ಗೆ ಹೊಡೆತ ಬಿದ್ದರೆ ಮುಂದೆ ನಾವೇನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಚಿಂತನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸರಿ, ಹೇಳಿ, ಯಾವಾಗಿಂದ ಬಿಸ್ನೆಸ್ ಡೌನ್ ಆಯಿತು ಮತ್ತು ಏನು ಮಾಡಬೇಕಂತ ಅಂದ್ಕೊಂಡಿದ್ರಿ? ಸರ್, ನಮ್ಮ ಪ್ರಧಾನಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗಿಂದ ಇದು ಎಫೆಕ್ಟ್ ಆಗಿದೆ. ಏನು ಕಡ್ಡಾಯ ಮಾಡಿಲ್ಲ ಮೋದಿಯವರು, ಆದರೆ ಅವರು ಒಂದು ಸ್ಟೇಟ್ಮೆಂಟಿಂದಲೇ ಒಂದು ಎಫೆಕ್ಟ್ ಆಗ್ತಾಯಿದೆ ನಮಗೆ. ನಾವು ದೇಶ ಹಿತಕ್ಕೆ ಬಗ್ಗೆ ಚಿಂತನೆ ಮಾಡ್ತೀವಿ, ಇಲ್ಲ ಅಂತಿಲ್ಲ, ಆದರೆ ನಮ್ಮ ಹೊಟ್ಟೆಪಾಡು ಕೂಡ ನಾವು ನೋಡ್ಕೋಬೇಕಾಗತ್ತೆ. ಈ ಇಂಡಸ್ಟ್ರಿನ ನಂಬ್ಕೊಂಡು ಕೋಟ್ಯಾನು ಜನ ಇದ್ದಾರೆ, ಕಾರಿಗರ್ಗಳಿದ್ದಾರೆ, ಕೆಲಸ ಮಾಡೋರು ಇದ್ದಾರೆ, ಹಾಲ್ ಮಾರ್ಕಿಂಗ್ ಸೆಂಟ್ರ್ ಓಪನ್ ಮಾಡಿರೋರು ಇದ್ದಾರೆ, ಬಂಗಾಲಿ ಕಾರಿಗರವರು ಇದ್ದಾರೆ. ಪ್ಲಸ್ಸು ಇವಾಗ ಲೋನ್ ತೊಗೊಂಡು ಅವನು ಒಂದು ಹಾಲ್ ಮಾರ್ಕಿಂಗ್ ಸೆಂಟ್ರ್ ಹಾಕಿದ್ದಾನೆ. ಹಾಲ್ ಮಾರ್ಕಿಂಗ್ ಸೆಂಟ್ರ್ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಿಷನರೀಸ್ ಆಗುತ್ತೆ. ಅವ್ನು ಲೋನ್ ತೊಗೊಂಡು ಸಾಲ ಪಡ್ಕೊಂಡು ಹಾಕಿರ್ತಾನೆ. ಇವಾಗ ನೀವು 1 ವರ್ಷ ಚಿನ್ನನೇ ಮಾರಬೇಡಿ ಅಂತ ಹೇಳಿದ್ರೆ ಅವ್ನಿಗೆ ಹಾಲ್ ಮಾರ್ಕಿಂಗ್ ಹೋಗದೇ ಇದ್ದರೆ ಅವ್ನು ಯಾವ ರೀತಿ ಸಾಲ ಕಟ್ಟಬೇಕು, ಯಾವ ರೀತಿ ಅವ್ನ ಮನೆ ಕುಟುಂಬ ನಡೆಸಬೇಕು? ಇದು ಅವೆನ್ಯೂ ರೋಡ್ನ ಸುಮಾರು ಚಿನ್ನದ ಅಂಗಡಿಗಳಿದ್ದಾವೆ. ಎಷ್ಟು ಅಂಗಡಿಗಳಿದ್ದಾವೆ ಮತ್ತು ಒಂದಿನಕ್ಕೆ ಎಷ್ಟು ವ್ಯಾಪಾರ ವಹಿವಾಟು ಆಗ್ತಿತ್ತು? ಸಾವಿರಾರು ಕೋಟಿ ಆಗುತ್ತೆ ವ್ಯಾಪಾರ ಒಂದು ದಿವಸಕ್ಕೆ. ಮೊದಲಾದರೂ ಒಂದೆರಡು ಈ ರೇಟ್ ಹೆಚ್ಚಳದಿಂದ ಒಂದೆರಡು ಕಸ್ಟಮರ್ ಬರ್ತಾಯಿದ್ರು, ಹೋಗ್ತಾಯಿದ್ರು. ಬೆಳಗ್ಗೆ ಬಂದು ರೇಟ್ ಏನು ಕೇಳಿಬಿಟ್ಟು ಸಂಜೆ ಮದುವೆಗೆ ಏನೋ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ಬರ್ತಾಯಿದ್ರು. ಇವಾಗ ಹೋದವ್ರು ತಿರುಗಿ ಬರ್ತಾನೇ ಇಲ್ಲ. ಕಾರಣ 9% ಡ್ಯೂಟಿ ಹೆಚ್ಚಳ ಮಾಡಿದ್ದಾರೆ. ಪ್ಲಸ್ ಸರ್ಕಾರ ಚಿನ್ನ ತಗೋಬೇಡಿ ಅಂತ ಹೇಳ್ತಾ ಇದ್ದಾರೆ. ನಾನೇನು ಹೇಳ್ತೀನಿ, ಇದರಿಂದ ಒಂದು ವಿದೇಶಿ ಮುದ್ರಾ ಉಳಿತಾಯ ಆಗೋದಿಲ್ಲ. ಇನ್ನು ಸಾಕಷ್ಟಿದೆ. ಇವತ್ತು ಇದ್ರೆ ಅದು ಸರ್ಕಾರ ಇದ್ರ ಬಗ್ಗೆ ಮಾತ್ರ ಯಾಕೆ ಇದು ಮಾಡ್ತಾ ಇದ್ದಾರೆ? ಇಂಪೋರ್ಟೆಡ್ ಲಿಕ್ಕರ್ ಬರ್ತಾ ಇದೆ, ಅದ್ರ ಬಗ್ಗೆ ಒಂದು